ಪ್ರೈಸ್ ದ ಲಾರ್ಡ್. ದೇವರ ಕೃಪೆಯುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಹೇಳ್ತೇನೆ. ಹಾಗೂ ಈ ವಿಡಿಯೋವನ್ನು ವೀಕ್ಷಿಸುವಂಥ ನನ್ನ ಸಹೋದರ ಸಹೋದರಿ ನಿಮ್ಮೆಲ್ಲರಿಗೂ ಯೇಸು ಸ್ವಾಮಿ ಹೆಸರ ಮೇಲೆ ವಂದಿಸಿ ಮತ್ತು ಇವತ್ತಿನ ಚರ್ಚೆಗೆ ನಿಮ್ಮನ್ನು ಸ್ವಾಗತಿಸುವನಾಗಿದ್ದೇನೆ. ಇವತ್ತು ನಾವು ಮಾತನಾಡುತ್ತಿರುವಂಥ ವಿಷಯ, ಜನರು ನನ್ನನ್ನು ಅಥವಾ ನಮ್ಮನ್ನು ಏನಂತ ಇದ್ದಾರೆ. ಹೀಗೆ ನಾನು ಪ್ರಶ್ನೆ ಮಾಡಿ ಮಾತನಾಡುತ್ತಿರುವಾಗ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಆಸೆ ಹೇಗಿರ್ತದೆ ಅಂದರೆ, ನನ್ನ ಕುರಿತಾಗಿ ಜನ ಏನಂತ ಇದ್ದಾರೆ, ನಾನು ಮಾಡುವ ಕೆಲಸದಲ್ಲಿ, ನಾನು ಮಾಡುವಂಥ ಕಾರ್ಯಗಳಲ್ಲಿ ಜನರು ನನ್ನನ್ನು ಏನಂದು ಕರೀತಿದ್ದಾರೆ, ಏನಂದು ಎಣಿಸ್ತಾ ಇದ್ದಾರೆ. ನಾನು ಒಳ್ಳೆಯವನಂತ ಇದ್ದಾರಾ ಅಥವಾ ಕೆಟ್ಟವನಂತಿದ್ದಾರೆ. ನಾವು ಒಳ್ಳೆಯವರಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೀವಾ ಅಥವಾ ಕೆಟ್ಟವರಾಗಿ ಜೀವಿಸ್ತಾ ಇದ್ದೇವೆ. ನನ್ನ ಮನೆಯವರು, ನಮ್ಮ ಕುಟುಂಬದ ಜನರು ಮತ್ತು ನಮ್ಮ ಓಣಿ ವಠಾರದ ಜನರು, ನಮ್ಮ ಗ್ರಾಮದ ಜನರು, ನಮ್ಮ ಬಂಧು ಬಳಗದವರು ನನ್ನನ್ನು ಒಳ್ಳೆಯವನಂತ ಇದ್ದಾರಾ, ಕೆಟ್ಟವಂತಿದ್ದಾರಾ. ನಾವು ಕೆಟ್ಟವರಾಗಿದ್ದೀವಾ, ಒಳ್ಳೆಯವರಾಗಿದ್ದೀವಾ ಅಂಥೇಳಿ ಅರ್ಥ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಕೆಟ್ಟವರಾಗಿರುವುದಾದರೆ ನಾವು ಅದನ್ನು ಸರಿ ಮಾಡಿಕೊಂಡು ಒಳ್ಳೆತನಕ್ಕೆ ಹೋಗಬೇಕು. ಒಳ್ಳೆಯವರಾಗಿದ್ದರೆ ಇನ್ನೂ ಒಳ್ಳೆತನದಲ್ಲಿ ನಾನು ನಡಿಬೇಕು, ಹೋಗಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡಬೇಕು. ಈಗ ನಾನು ಮಾತನಾಡುವಂಥ ವಿಷಯಗಳು ಇದು ಸಂಪೂರ್ಣವಾಗಿ ಸತ್ಯವೇದ ಆಧಾರದ ಮೂಲಕವಾಗಿ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಅರಸುಗಳ ಪುಸ್ತಕ, 2ನೇ ಅರಸುಗಳ ಪುಸ್ತಕ 4ನೇ ಅಧ್ಯಾಯದ ಅದರಲ್ಲಿ 9ನೇ ವಚನವನ್ನು ನಾವು ಧ್ಯಾನ ಮಾಡುವುದಾದರೆ ಅದರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿದ್ದಾನೆಂದು ನನಗೆ ಗೊತ್ತಾಯಿತು ಎಂಬುದಾಗಿ. ಇಲ್ಲಿ ದೇವರ ಮನುಷ್ಯನಾಗಿರುವಂಥ ಎಲಿಷಾ ಮಹಾಪ್ರವಾದಿ, ದೊಡ್ಡ ಪ್ರವಾದಿ, ಪ್ರಾರ್ಥನೆಯನ್ನು ಮಾಡುವಾಗ ಅದ್ಭುತ ಮಹತ್ ಕಾರ್ಯಗಳನ್ನು ನಡೆಯುವಂಥದ್ದು ಈತನ ಮೂಲಕವಾಗಿ ನಡೀತಾ ಇತ್ತು. ಹೀಗೆ ಸುವಾರ್ತೆ ಸೇವೆಯನ್ನು ಮಾಡುವಾಗ, ದೇವರ ವಾಕ್ಯಗಳನ್ನು ಹೇಳುವಾಗ, ಆಲೋಚನೆಗಳನ್ನು ಕೊಡುವಾಗ, ದೈವ ಪ್ರೇರಿತನಾಗಿ ನಡೆಯುವಾಗ ಈ ಹೆಣ್ಮಗಳು ತನ್ನ ಗಂಡನಿಗೆ ಆಕೆ ಹೇಳ್ತಾಳೆ, ಈ ಮಾರ್ಗವಾಗಿ ಹೋಗುವ ಈ ಮನುಷ್ಯನು ಪರಿಶುದ್ಧನು, ದೇವರ ಮನುಷ್ಯನು ಆಗಿದ್ದಾನೆ ಎಂಬುದಾಗಿ ನನಗೆ ಗೊತ್ತಾಯ್ತಂತೆ. ತನ್ನ ಗಂಡನಿಗೆ ಹೆಂಡತಿ ಇದನ್ನ ಹೇಳ್ತಾಳೆ. ಜೊತೆಗೆ ಆ ಗಂಡನಿಗೆ ಹೇಳದಷ್ಟೇ ತನ್ನ ಮನೆಗೆ ಕರೆದು, ದಿನಾಲು ಈ ಮಾರ್ಗವಾಗಿ ನೀವು ಯಾವಾಗ ಹೋಗ್ತಿರೋ ಆವಾಗಲೆಲ್ಲ ಬಂದು ನೀವು ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವರಿಗೆ ಊಟಕ್ಕೂ ಸಹ ಬಡಿಸುವಂತ ಈ ಹೆಣ್ಮಗಳಾಗಿದ್ದಳು. ಪ್ರಿಯರೇ, ಹೆಣ್ಮಗಳು ಹೇಳ್ತಾಳೆ, ಆ ಮನುಷ್ಯನು ದೇವರ ಮನುಷ್ಯನು ಮತ್ತು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ ಆಕೆಯು ತನ್ನ ಗಂಡನಿಗೆ ಸಾಕ್ಷಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಈತನಿಗೆ ದೇವರ ಮನುಷ್ಯನು ಮತ್ತು ಪರಿಶುದ್ಧನು ಅಂತೇಳಿ ಹೇಗೆ ಬಂತು ಅಂದ್ರೆ, ಈತನು ಮಾಡುವಂತ ಗುಣ, ಈತನ ಕಾರ್ಯಗಳು, ಈತನ ಸ್ವಭಾವಗಳು ಇವನು ಹೆಂಗಿದ್ದಾನೆ ಅಂತೇಳಿ ತೋರಿಸಿ ಕೊಡುವಂಥದ್ದಾಗಿದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನಮಾನಗಳಲ್ಲಿ ನಾನು ನೀನು ಮಾಡುವಂತ ಗುಣದ ಮೇಲೆ, ನಾನು ನೀನು ಮಾತನಾಡುವಂತ ಒಂದೊಂದು ಶಬ್ದಗಳ ಮೇಲೆ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಮ್ಮ ಕುರಿತಾಗಿ ಜನರು ಜಡ್ಜ್ಮೆಂಟ್ ಅನ್ನು ಕೊಡುವವರಾಗಿದ್ದಾರೆ. ಜನರು ಹೇಳುವವರಾಗಿದ್ದಾರೆ, ನೀನು ಒಳ್ಳೆಯವನ ಅಥವಾ ಕೆಟ್ಟವನ ಎಂಬುದಾಗಿ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವುದಾದರೆ, ಯೇಸು ಕ್ರಿಸ್ತನು ತನ್ನ 12 ಮಂದಿ ಶಿಷ್ಯರಿಗೆ ಕರೆದು ಕೇಳ್ತಾರೆ, ಹೀಗೆ ಜನರು ನನ್ನನ್ನು ಏನನ್ನುತ್ತಾರೆ, ಜನರು ನನ್ನನ್ನು ಯಾರನ್ನುತ್ತಾರೆ ಎಂಬುದಾಗಿ ಅಲ್ಲಿ ಕೇಳ್ತಾರೆ. ಇದರ ಅರ್ಥ ನಾವು ಯಾರಾಗಿದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ, ಜನರು ನಮ್ಮ ಕುರಿತಾಗಿ ಏನು ಅನ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಒಂದು ನಮ್ಮ ಮನಸ್ಸಲ್ಲಿರ್ತದೆ. ನನ್ನ ಕುರಿತಾಗಿ ಜನರು ಒಳ್ಳೆಯದನ್ನು ಹೇಳ್ತಾ ಇದ್ದಾರೆ, ಜನರು ನನ್ನ ಕುರಿತಾಗಿ ಒಳ್ಳೆಯದನ್ನ ಮಾತಾಡ್ತಾ ಇದ್ದಾರೆ, ಜನರು ನಾನು ಒಳ್ಳೆಯವನೆಂಬುದಾಗಿ ಅಂತ ಇದ್ದಾರೆ ಎಂಬುದಾಗಿ ಹೇಗೆ ಕನ್ಫರ್ಮ್ ಮಾಡಿಕೊಳ್ಳುವುದು ಅಂತಂದ್ರೆ, ನಾವು ಮಾಡುವಂಥ ಕಾರ್ಯದ ಮೂಲಕವಾಗಿ, ನಾವು ಮಾಡುವಂಥ ಗುಣದ ಮೂಲಕವಾಗಿ. ಮದರ್ ಥೆರಿಸಾ ಎಂಬುದಾಗಿ ನಾವು ಕರಿತೇವೆ. ಅವರಿಗೆ ನಮ್ಮ ಭಾರತ ದೇಶದಲ್ಲಿ ಮದರ್, ತಾಯಿ ಎಂಬುದಾಗಿ ಕರೀತಾರೆ. ಈ ತಾಯಿಯ ಸ್ವಭಾವ ಹೇಗೆ ಬಂದು, ಆಕೆಯನ್ನು ಮದುವೆ ಆಗಿಲ್ಲ,
ಗಂಡ ಇಲ್ಲ, ಮಕ್ಕಳಿಲ್ಲ, ಆದರೂ ತಾಯಿ ಎಂಬುದಾಗಿ ಕರೀತಾರೆ. ಯಾಕೆ ಗೊತ್ತಾ? ಆಕೆ ತಾಯಿತನವನ್ನು ತೋರಿಸೋದ್ರಿಂದ, ಕುಷ್ಠರೋಗಿ ಸೇವೆ ಮಾಡಿದರಿಂದ, ಅನೇಕ ಬಡಬಗ್ಗರ ಕುರಿತಾಗಿ ಚಿಂತೆ ಮಾಡಿದರಿಂದ ನಮ್ಮ ಭಾರತ ದೇಶದಲ್ಲಿ ಆಕೆ ಮಾಡಿರುವಂಥ ಸೇವೆ ಬಹಳವಾಗಿದೆ. ಮಕ್ಕಳನ್ನು ಪ್ರೀತಿಸಿದಂತೆ ಅನೇಕ ಜನರ ತಾಯಂದಿರಿಗೆ ಹೋಗಿ ಭೇಟಿಯಾಗಿ ಅವರವರ ಮಕ್ಕಳಿಗೆ ಸಂತೈಸಿ, ಜನರಿಗೆ ಸಂತೈಸಿ ತಾಯಿ ಪ್ರೇಮವನ್ನು ತೋರಿಸಿರುವಂಥ ಆ ತಾಯಿಗೆ ಜನರು ಇವತ್ತು ಸಮಾಜದಲ್ಲಿ, ಪ್ರಪಂಚದಲ್ಲಿ ಪಾಠಗಳೆಲ್ಲ ನಾವು ನೋಡ್ತೇವೆ. ಮದರ್ ಥೆರಿಸಾ ಎಂಬುದಾಗಿ, ಥೆರಿಸಾ ಎನ್ನುವಂತಹ ತಾಯಿಗೆ ಮದರ್ ಥೆರಿಸಾ ಎಂಬುದಾಗಿ ಕರೆದು ಆ ದಿನವನ್ನು ಆಚರಣೆ ಮಾಡುವಂತವರಾಗಿದ್ದಾರೆ. ಇವತ್ತು ನಿಮ್ಮ ಕುರಿತಾಗಿ ಜನ ಏನಂತಿದ್ದಾರೆ? ಒಳ್ಳೆಯವರಿದ್ದೀರಿ ಅಥವಾ ನೀವು ತುಂಬಾ ಒಳ್ಳೆಯವರು, ಮುಂದೊಂದು ಹಿಂದೊಂದು, ಮುಂದೆ ನೀವು ತುಂಬಾ ಒಳ್ಳೆಯವರಿದ್ದೀರಿ ಅಂತ ಹೇಳಿ ಹಿಂದೇನಾದ್ರೂ ಅಂತ ಇದ್ರ? ಅಥವಾ ನಿಮ್ಮ ಮುಂದೆ ಏನು ಹೇಳದೆ ಈ ಮನುಷ್ಯನ ಅಗೋ, ಈ ಸ್ತ್ರೀಲಿ ಹೇಳ್ತಾ ಇದ್ದಾರೆ, ಈ ಸ್ತ್ರೀ ಹೇಳ್ತಾಳೆ, ಬೈಬಲಲ್ಲಿ ನಾವು ನೋಡ್ತೇವೆ, ತನ್ನ ಗಂಡನಿಗೆ ಹೇಳ್ತಾಳೆ, ಅಗೋ ಆ ಮನುಷ್ಯ ದೇವರ ಮನುಷ್ಯನಾಗಿದ್ದಾನೆ ಮತ್ತು ಪರಿಶುದ್ಧನಾಗಿದ್ದಾನೆ ಎಂಬುದಾಗಿ. ಯೇಸು ಕ್ರಿಸ್ತನ ಕುರಿತಾಗಿ ಜನರು ಮಾತನಾಡ್ತಾರೆ, ನೀನು ಬರಬೇಕಾದಂತ ಪ್ರವಾದಿಗಳಲ್ಲಿ ಒಬ್ಬನು, ನೀನು ಮೆಸ್ಸಿಯನು, ದೇವರ ಕುಮಾರನು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ ಇವರು ಮಾತನಾಡುವಂತವರಾಗಿದ್ದಾರೆ. ಇವತ್ತು ನೀನು ಒಬ್ಬ ಸಾಧಾರಣ ವ್ಯಕ್ತಿಯಾಗಿರಬಹುದು, ವಿದ್ಯಾರ್ಥಿಯಾಗಿರಬಹುದು, ರೈತನಾಗಿರಬಹುದು, ಕೂಲಿ ಕಾರ್ಮಿಕನಾಗಿರಬಹುದು, ಅಥವಾ ಗೃಹಸ್ಥನಾಗಿರಬಹುದು, ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಿರಬಹುದು, ಯಾವುದೋ ಸಂಘ ಸೊಸೈಟಿ ಒಳಗಡೆ ಕೆಲಸ ಮಾಡ್ತಿರಬಹುದು, ಅಥವಾ ಸರ್ಕಾರಿ ನೌಕರಸ್ಥನಾಗಿರಬಹುದು, ಏನೇ ಮಾಡ್ತಾ ಇರಬಹುದು, ಅಲ್ಲಿ ಜನರು ನೀನು ಒಳ್ಳೆಯವನಂತ ಇದ್ದಾರ, ಕೆಟ್ಟವನಂತ ಇದ್ದಾರ, ಅಥವಾ ನಿನ್ನ ಟ್ರಸ್ಟ್ ಒಳಗಡೆ ನೀನು ಕೆಲಸ ಮಾಡ್ತಿರಬಹುದು, ನಿನ್ನನ್ನು ಜನರೇನಂತ ಇದ್ದಾರೆ? ಇವರು ತುಂಬಾ ಒಳ್ಳೆಯವರು, ಸಮಾಜಕ್ಕಾಗಿ ದುಡಿತಾ ಇದ್ದಾರೆ, ಜನರಿಗಾಗಿ ದುಡಿತಾ ಇದ್ದಾರೆ, ಎಲ್ಲಾ ಜನರು ಒಳ್ಳೆಯವರಾಗಿ ಸುಖವಾಗಿ ಇರಬೇಕೆಂಬುದಾಗಿ ಬಯಸ್ತಾ ಇದ್ದಾರೆ, ಸಮಾಜದ ಮತ್ತು ದೇಶದ ಏಳಿಗೆಗಾಗಿ ಉನ್ನತಿಗೋಸ್ಕರವಾಗಿ ದುಡಿತಾ ಇದ್ದಾರೆ ಎಂಬುದಾಗಿ ಜನರು ಮಾತನಾಡ್ತಾ ಇದ್ದಾರೆ ಅನ್ಕೊಂಡಿದ್ದೀರಾ? ನಿಮಗೆ ಗೊತ್ತು, ನಿಮ್ಮ ಗುಣದ ಮೇಲೆ ಗೊತ್ತಾಗ್ತದೆ, ನಿಮ್ಮ ಮಾತುಗಳ ಮೇಲೆ ನೀವೆಂಥವರು ಎಂಬುದಾಗಿ ಹೇಳ್ಕೊಳ್ತೀರಿ. ಯಾಕಂದ್ರೆ ಮಾತಾಡಿದರೆ ಹೊರತು ಮುತ್ತುಗಳೆರಡು ಹೊರತು ಎಂಬುದಾಗಿ ಹೇಳ್ತಾರೆ. ಒಂದೊಂದು ಮಾತಿನಲ್ಲಿ ನಮ್ಮನ್ನ ಜನರು ಅಳಿತಾ ಇರ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತರು ಮಾತಾಡ್ತಾರೆ, ನಿಮ್ಮ ಮಾತು, ನಮ್ಮ ಮಾತು, ಬಾಯಿಂದ ಬರುವಂತ ಮಾತು ಸತ್ಯವಾದರೆ ಸತ್ಯವಾಗಿರಬೇಕು, ಸುಳ್ಳೆಂದರೆ ಸುಳ್ಳಿರಬೇಕು, ಹೌದಂದ್ರೆ ಹೌದಾಗಿರ್ಬೇಕು, ಅಲ್ಲವಾದರೆ ಅಲ್ಲವಾಗಿರಬೇಕು. ಇದಕ್ಕಿಂತ ಹೆಚ್ಚಿನದೇನಾದರೂ ಬಂದರೆ ಅದು ಸೈತಾನನಿಂದ ಬಂದಿತ್ತು. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಈ ಲೋಕದ ಜನರ ಮಧ್ಯದಲ್ಲಿ ನೀವು ಓಡಾಡ್ತಾ ಇದ್ದೀರಿ ಅಥವಾ ಅಡ್ಡಾಡ್ತಾ ಇದ್ದೇವೆ ನಾವು, ನಮ್ಮನ್ನ ಜನರು ಏನಂತ ಹೇಳ್ತಾ ಇದ್ದಾರೆ? ತುಂಬಾ ಒಳ್ಳೆ ವ್ಯಕ್ತಿ, ತುಂಬಾ ಅತ್ಯುತ್ತಮದ ವ್ಯಕ್ತಿ, ಎಷ್ಟು ಗೌರವ ಕೊಟ್ಟು ನಡೀತಾರೆ ಇವರು, ಎಷ್ಟು ನಮ್ಮನ್ನ ಪ್ರೀತಿಸ್ತಾರೆ, ನಮಗೋಸ್ಕರವಾಗಿ ಚಿಂತಿಸ್ತಾರೆ, ನಮಗೋಸ್ಕರವಾಗಿದ್ದಾರೆ, ನಮಗೆ ಸಹಾಯ ಮಾಡುವ ಹಂಗಿನಲ್ಲಿದ್ದಾರೆ ಎಂಬುದಾಗಿ ಜನರು ನಿಮ್ಮನ್ನ ಹೇಳ್ತಿದ್ದಾರೆ. ಅಥವಾ ಅಯ್ಯೋ ಇವರು ಬರೀ ಮೋಸ ಮಾಡ್ತಾರೆ, ಪರವಾಗಿಲ್ಲ, ಲಂಚ ತಿಂದ್ರು ಪರವಾಗಿಲ್ಲ, ನಮ್ ಕೆಲಸ ಮಾಡಿಕೊಡ್ತಾರೆ ಎನ್ನುವಂತ ಜನರು ಇದ್ದಾರೆ. ನಾವು ಯಾರಾಗಿದ್ದೇವೆ? ನಮ್ಮನ್ನ ಜನ ಏನಂತ ಹೇಳ್ತಾರೆ? ನಾವು ಹೇಗಿದ್ದೇವೆ? ಪ್ರೀತಿಯ ಸಹೋದರ ಸಹೋದರಿ, ನಾನೊಬ್ಬ ದೇವರನ್ನ ಹಿಂಬಾಲಿಸುವ, ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವ, ಯೇಸು ಕ್ರಿಸ್ತನ ತತ್ವದಲ್ಲಿ ನಡೆಯುವವನು ನಾವು ಹೇಗಿರಬೇಕಾಗಿದೆ ಮತ್ತು ನಮ್ಮನ್ನ ಜನರು ಏನಂತ ಕರೀಬೇಕಾಗಿದೆ? ನಾವು ಆರಾಧಿಸುವ ದೇವರು ಬಹಳ ಪರಿಶುದ್ಧನಾಗಿದ್ದಾನೆ, ನಾವು ಪ್ರೀತಿಸುವ ನಮ್ಮ ದೇವರು ಕರುಣಾಮಯನಾಗಿದ್ದಾನೆ, ನಾವು ಹಿಂಬಾಲಿಸುವ ನಮ್ಮ ಸೃಷ್ಟಿಕರ್ತನು ದಯಮಯವುಳ್ಳವನಾಗಿದ್ದಾನೆ, ಕಣ್ಣೀರಿನಲ್ಲಿರುವವರ ಕಣ್ಣೀರನ್ನು ಒರೆಸುವವನಾಗಿದ್ದಾನೆ, ಬಲ ಇಲ್ಲದವರಿಗೆ ಬಲ ಶಕ್ತಿಯನ್ನು ಕೊಡುವಂತ ದೇವರಾಗಿದ್ದಾನೆ, ಪ್ರಾರ್ಥಿಸುವಾಗ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ನಿನ್ನ ಬಳಿಗೆ ಅಥವಾ ನೀನು ನಾನು ಹೋಗುವ ಜನರ ಬಳಿಗೆ ಆ ಜನರು ಎಂಥ ಪರಿಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಮ್ಮಿಂದ ಎಷ್ಟು ಸಹಾಯವಾಗ್ತದೋ, ನಮ್ಮಿಂದ ಎಷ್ಟು ದಯ ತೋರಿಸುವುದಕ್ಕಾಗ್ತದೋ ಅಷ್ಟು ಅವರನ್ನು ಕರುಣಿಸುವುದು. ನಮ್ಮ ಭಾರತ ಸಂವಿಧಾನದಲ್ಲಿಯೂ ಸಹ ಹೇಳ್ತದೆ, ನಿರಾಶ್ರಿತರಿಗೆ ಆಶ್ರಯವನ್ನ ಕೊಡುವಂತವರಾಗಬೇಕು ಎಂಬುದಾಗಿ. ಪ್ರಿಯರೇ, ಬಡ ಬಗ್ಗರಿಗೆ ನಾವು ಸಹಾಯ ಮಾಡುವ ಹಂಗಿನಲ್ಲಿರಬೇಕು, ಬಡವರನ್ನ
ದಿಕ್ಕಿಲ್ಲದವರನ್ನ ನಾವು ಪ್ರೀತಿಸಿ ಗೌರವಿಸಿ ಅವರಿಗೆ ಬೇಕಾದಂಥ ಕೊರತೆಗಳನ್ನು ನೀಗಿಸಿ ಅವರನ್ನು ಸಬಲೀಕರಣ ಮಾಡುವಂಥ ಹಂಗಿನಲ್ಲಿ ನೀವು ಆಗಿರಬೇಕು ಪ್ರಿಯರೇ. ಅದಕ್ಕಾಗಿ ನನ್ನನ್ನು ನಿಮ್ಮನ್ನು ಜನರು ಹೊರಗಡೆ ಏನನ್ನುತ್ತಿದ್ದಾರೆ? ನಮ್ಮ ಕುಟುಂಬದವರು ನಾವು ಒಳ್ಳೆಯವರ ಅಥವಾ ಕೆಟ್ಟವರ ಏನನ್ನುತ್ತಿದ್ದಾರೆ? ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಮಗೆ ಜನರು ಒಳ್ಳೆಯವರು ಅನ್ನಬೇಕಾದರೆ ನಾವು ಒಳ್ಳೆ ಕೆಲಸ ಮಾಡಬೇಕಾಗಿದೆ. ನಾವು ತುಂಬ ಒಳ್ಳೆಯವರಾಗಿರಬೇಕಂತೇಳಿ ಆಸೆ ಪಡುವುದಾದರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಜನರ ಮಧ್ಯದಲ್ಲಿ, ನಮ್ಮ ಗ್ರಾಮದಲ್ಲಿ ನಾವು ಒಳ್ಳೆಯವರಾಗಿರೋಣ. ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡೋಣ. ಕೆಟ್ಟದ್ದು ಮಾಡೋದು ಬೇಡ. ಕೆಟ್ಟದನ್ನು ಮಾಡುವುದಕ್ಕೆ ಹೋಗುವುದೇ ಬೇಡ. ಕೆಟ್ಟದನ್ನು ವಿಚಾರ ಮಾಡೋದೇ ಬೇಡ. ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡೋಣ. ಒಳ್ಳೆಯದನ್ನು ಮಾಡುತ್ತಾ ಇರೋಣ. ಒಳ್ಳೆಯದನ್ನು ಮಾಡುವುದಕ್ಕೆ ಹೇಳೋಣ. ಎಷ್ಟೋ ಜನರಿಗೆ ಶಿಕ್ಷಣ ಇಲ್ಲ, ಶಿಕ್ಷಣ ಕಲಿಯೋದಕ್ಕೆ ಆಗ್ತಾ ಇಲ್ಲ, ಹಾಸ್ಟೆಲ್ಗೆ ಹೋಗೋಕೆ ಆಗ್ತಾ ಇಲ್ಲ, ಶಾಲೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಕೆಲವರಲ್ಲಿ ಪೆನ್ ಇಲ್ಲ, ಕೆಲವರಿಗೆ ಬುಕ್ಸ್ಗಳಿಲ್ಲ, ಬಟ್ಟೆಗಳಿಲ್ಲ, ಬೂಟ್ಗಳಿಲ್ಲ. ಕೆಲವು ಜನರು ಬೀದಿಯಲ್ಲಿ ಓಡಾಡ್ತಾ ಇದ್ದಾರೆ, ಹುಚ್ಚರಾಗಿದ್ದಾರೆ. ಕೆಲವರಿಗೆ ಬಟ್ಟೆನೇ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರಿಗೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡೋದಕ್ಕಾಗುತ್ತಾ? ಅಟ್ಲೀಸ್ಟ್ ಒಬ್ಬ ವ್ಯಕ್ತಿಗೆ ಒಂದು ಪೆನ್ ಕೊಡೋದಕ್ಕೆ ಸಾಧ್ಯನಾ? ಎಲ್ಲಾದರೂ ಬರ್ತ್ಡೇಗೆ ಹೋಗೋದಾದರೆ ಪ್ರೇರೆ ಆ ಮಕ್ಕಳಿಗೆ ಒಂದು ಪೆನ್ನು ನೋಟ್ಬುಕ್ಕನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ದುಡ್ಡು ಬೇಡ. ಆ ಪೆನ್ನಿನ ಮೂಲಕವಾಗಿ ಏನಾದರೂ ಸಾಧಿಸ್ಬೋದು. ಒಂದು ಬುಕ್ಕನ್ನು ಕೊಡುವುದಾದರೆ, ಓದುವುದಕ್ಕೆ ಅಥವಾ ಬರೆಯುವುದಕ್ಕೆ ಕೊಡುವುದಾದರೆ ಆ ಮಕ್ಕಳು ಮುಂದೆ ಕಲಿತು ಉತ್ತಮವಾದಂಥ ವ್ಯಕ್ತಿಗಳಾಗಿ ಹೊರಗಡೆ ಬರಬಹುದು. ನಾವು ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರಿಂದ ಪಡೆದುಕೊಳ್ಳೋದಕ್ಕೂ ಸಹ ಸಾಧ್ಯ ಆಗ್ತದೆ. ಇವರು ತುಂಬ ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆತನದಲ್ಲಿ ನಡೆದಾರೆ ಎಂಬುದಾಗಿ ಜನರು ಮಾತಾಡಬೇಕೆಂಬುದಾಗಿ ಆಸೆ ಪಡುವುದಾದರೆ, ನೀವು ಒಳ್ಳೆಯವರೆಂಬುದಾಗಿ ಅಥವಾ ನಾನು ಒಳ್ಳೆಯವರು ಅನಿಸ್ಕೊಳ್ಬೇಕಂತ ಕೇಳಿ ವಿಚಾರ ಮಾಡುವುದಾದರೆ ನಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನು ಮಾಡೋಣ ಅಂತ ಹೇಳಿ